ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಭೂಮಿಯ ಮೇಲೆ ಸುಮಾರು 74 ಕೋಟಿಗಿಂತ ಹೆಚ್ಚು ಜೀವಿಗಳು ವಾಸ ಮಾಡುತ್ತವೆ. ಆದರೆ ನಾವು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಭೂಮಿಯ ರಚನೆ ಮತ್ತು ಹೇಗೆ ಸೃಷ್ಟಿಯಾಯಿತು ಎಂದು ಈ ವಿಡಿಯೋದಲ್ಲಿ ನೋಡೋಣ. ನಂಬರ್ 1, ಸೋಲಾರ್ ನೆಬುಲಾ. ಸರಿಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಅನಿಲ ಅಥವಾ ಧೂಳಿನ ಬೃಹತ್ ದೊಡ್ಡ ಮೋಡವು ತನ್ನದೇ ಆದ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಸಾಂದ್ರೀಕರಿಸಲು ಪ್ರಾರಂಭಿಸುತ್ತದೆ. ನಂಬರ್ 2, ಕ್ರಿಯೇಷನ್. ಈ ನಿಹಾರಿಕೆಯೊಳಗೆ ಧೂಳಿನ ಕಣಗಳು ಒಟ್ಟಿಗೆ ಸೇರಿಕೊಂಡು ಸ್ಥಾಯಿ ವಿದ್ಯುತ್ ನ ಆಕರ್ಷಣೆ ಮತ್ತು ಗುರುತ್ವಾಕರ್ಷಣೆ ಮೂಲಕ ದೊಡ್ಡ ದೊಡ್ಡ ಕಾಯಗಳನ್ನು ರೂಪಿಸುತ್ತದೆ. ನಂಬರ್ 3, ಪ್ಲಾನೆಟ್ ಫಾರ್ಮೇಷನ್. ಗ್ರಹಗಳು ಎಂದು ಕರೆಯಲ್ಪಡುವ ಈ ಆಸ್ಟ್ರೋನಾಯ್ಡ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ವಿಲೀನಗೊಳ್ಳಲು ಪ್ರಾರಂಭಿಸುತ್ತವೆ. ಕಾಲಾಂತರದಲ್ಲಿ ಭೂಮಿಯು ತನ್ನದೇ ಆದ ಕಕ್ಷೆಯಲ್ಲಿ ಹೆಚ್ಚಿನ ವಸ್ತುಗಳನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ ಮತ್ತು ಕಲ್ಲಿನ ವಸ್ತುಗಳಲ್ಲಿ ಒಂದಾಗಿ ರೂಪುಗೊಂಡಿತು. ನಂಬರ್ 4, ಮೆಲ್ಟನ್ ಅರ್ತ್. ಈ ಹಲವಾರು ಡಿಕ್ಕಿಗಳಿಂದ ಒಂದು ಪ್ರಪಂಚದ ಶಕ್ತಿಯು ಆರಂಭಿತವಾಗುತ್ತದೆ, ಭೂಮಿಯನ್ನು ಕುದಿಯುವ ಚೆಂಡಿನಂತೆ ಮಾಡುತ್ತದೆ. ನಂಬರ್ 5, ಕೂಲಿಂಗ್ ಅಂಡ್ ಕ್ರಸ್ಟ್ ಫಾರ್ಮೇಷನ್. ಘರ್ಷಣೆಗಳು ವಿರಳವಾಗುತ್ತಿದ್ದಂತೆ ಭೂಮಿಯು ತಣ್ಣಗಾಗಲು ಪ್ರಾರಂಭಿಸುತ್ತದೆ, ಘನ ಹೊರಪದರವನ್ನು ರೂಪಿಸುತ್ತದೆ. ಜ್ವಾಲಾಮುಖಿಗಳ ಸ್ಫೋಟ ಸಿಕ್ಕಿಬಿದ್ದ ಅನಿಲಗಳ ಬಿಡುಗಡೆ ಮಾಡಿತು. ಅದರಿಂದ ಗ್ರಹಕ್ಕೆ ಗುರುತ್ವಾಕರ್ಷಣೆಯು ಬಂಧಿತವಾಗಿ ಅಂತಿಮವಾಗಿ ಅದರ ವಾತಾವರಣವನ್ನು ರೂಪಿಸುತ್ತದೆ. ಸ್ನೇಹಿತರೆ, ಹೀಗೆ ನಮ್ಮ ಭೂಮಿಯ ರಚನೆಯು ಉಂಟಾಯಿತು.